ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎಂಬ್ರಾಯ್ಡ್ರಿಯಲ್ಲಿ ಸೂಪರ್ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ, ನೀಟಾಗಿ ಕಲೀರಿ. ಹಾಗೆಯೇ ಈ ವಿಡಿಯೋ ನೋಡಿದ್ಮೇಲೆ ಹೇಳ್ತೀರಾ, ಅಯ್ಯೋ ವರ್ಕ್ ಹಾಕೋದು ಇಷ್ಟೊಂದು ಈಸಿನಾ, ನನಗೆ ಯಾಕೆ ಇಷ್ಟು ದಿನ ಇದು ಗೊತ್ತಾಗಲೇ ಇಲ್ಲ ಅಂತ ಖಂಡಿತ ಅನಿಸುತ್ತೆ ನಿಮಗೆ. ಆ ರೀತಿಯಾಗಿ ನಿಮಗೆ ವರ್ಕ್ ಹಾಕೋದು, ಆಮೇಲೆ ಇದರಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು, ಯಾವ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡಿದ್ರೆ ವರ್ಕ್ ಹಾಕೋದು ನಮಗೆ ಜಲ್ದಿ ಕಲಿಬಹುದು ಅನ್ನೋದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಖಂಡಿತ ವಿಡಿಯೋಗೆ ನೀವು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ನೇದು ಏನಂದರೆ, ನೀವು ಸ್ಯಾಟಿನ್ ಲೈನ್ ಏನು ಹಾಕ್ತಿರ್ತೀರ ಖಂಡಿತವಾಗ್ಲೂ ಕಂಪಲ್ಸರಿಯಾಗಿ 2 ಸಲಿನೇ ನೀವು ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ, ಫಸ್ಟ್ನೇದು ಏನಂತಂದರೆ, ಫಸ್ಟ್ನೇ ಲೈನು ನೀವೇನು ಹಾಕ್ಕೊಂಡು ಬಂದಿರ್ತೀರ, ಈಗ ಬಿಗಿನರ್ಸ್ಗೆ ನಾನು ಇದು ಹೇಳ್ತಾ ಇರೋದ್ರಿಂದ ಫಸ್ಟಿಗೆ ನೀವೇನು ಹಾಕಿರ್ತೀರ ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಥವಾ ಸಂಚೂರು ಕ್ರಾಸ್ ಹೋಯಿತು, ಯಾಕೆ ಅಂದರೆ ಬ್ಯಾಕ್ ನೆಕ್ಕಲ್ಲಿ ಏನಾದರೂ ಸ್ವಲ್ಪ ಕ್ರಾಸ್ ಹೋದರೂ ಕೂಡ ಅದು ಏನಾಗುತ್ತೆ, ಹಾಕ್ಕೊಂಡಾಗ ರೌಂಡ್ ನೀಟಾಗಿ ಕಾಣಿಸೋದಿಲ್ಲ. ಆ ರೀತಿ ಎಲ್ಲ ಆಗುತ್ತೆ ಸ್ಟಿಚ್ ಮಾಡಿದ್ಮೇಲೆ. ಹಾಗಾಗಿ ಫಸ್ಟಿಗೆ ನೀವು ಏನು ಮಾರ್ಕ್ ಮಾಡಿರ್ತೀರ ಅದ್ರ ಮೇಲೆ ಫಸ್ಟ್ನೇ ಲೈನ್ ಹಾಕಿ, ನೆಕ್ಸ್ಟ್ ಅದ್ರ ಮೇಲೇ ನೀವು ಖಂಡಿತವಾಗ್ಲೂ 2ನೇ ಲೈನ್ ಹಾಕೋದ್ರಿಂದ ನೀವು ಇದರಲ್ಲಿ ಮಾಡೋ ಮಿಸ್ಟೇಕು ಖಂಡಿತ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಆದಷ್ಟು ನೀವು ಏನು ಮಾಡಬೇಕು ಅಂತಂದರೆ, 2 ಸಲ ನೀವು ಹಾಕ್ತೀರಾ ಅಂತಂದರೆ ಬಟ್ಟೆ ಕೂಡ ನೋಡಬೇಕಾಗುತ್ತೆ. ಒಂದೊಂದು ಬಟ್ಟೆ ತುಂಬಾ ಸ್ಮೂತ್ ಇರೋ ಬಟ್ಟೆಗಳಾದರೆ ಏನಾಗುತ್ತೆ, ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಆಗಿರುವಾಗ ನೀವೇನು ಮಾಡಬೇಕು, ಅದ್ರ ಮೇಲೇ ಜಾಸ್ತಿ ಹೋಲ್ಡ್ ಮಾಡಬಾರ್ದು. ಹಾಗೆ ಫಸ್ಟ್ನೇ ಸಲ ಯಾವ ನೀವು ಮೂಮೆಂಟಲ್ಲಿ ಮೂವ್ ಮಾಡಿರ್ತೀರ ಅದೇ ಮೂಮೆಂಟಲ್ಲಿ ವಾಪಸ್ ರಿವರ್ಸ್ ಹೋದ್ರಿ ಅಂದರೆ ಕರೆಕ್ಟಾಗಿ ಬರುತ್ತೆ. ಇನ್ನು ಬಂದು ಸೆಕೆಂಡ್ನೇ ಟಿಪ್ ಏನಪ್ಪ ಅಂತಂದರೆ, ನೀವು ಈ ರೀತಿಯಾಗಿ ಲೋಡಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಈ ರೀತಿ ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೆ ನೀವೇನಾದರೂ ಈ ಥರ ಲೋಡಿಂಗ್ ಮಾಡ್ತಾಯಿದ್ರೆ, ಆದಷ್ಟು ನೀವು ಇದು ಏನು ಲೋಡಿಂಗಿಗೆ ನಾವು ಪೈಪಿಂಗ್ ಥ್ರೆಡ್ ಏನು ತೊಗೊಂಡಿರ್ತೀವಿ ನೋಡಿ, ಅದು ಆದಷ್ಟು ನೀವು 12 mm ತೊಗೊಂಡ್ರಿ ಅಂದರೆ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಲೋಡಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಹಾಗೆಯೇ ಈಗ ನೀವೇನಾದರೂ ಸ್ವಲ್ಪ ಕಡಿಮೆ ಸೈಜಿಂದು 10 ಒಳಗಡೆ 8 ಈ ಥರ ಏನಾದರೂ ತೊಗೊಂಡ್ರಿ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಡಬಲ್ ಲೇಯರ್ ಹಾಕಬೇಕಾಗತ್ತೆ. ಆಗ ಅದು ತುಂಬಾ ದಪ್ಪ ಕಾಣಿಸುತ್ತೆ. ಡಬಲ್ ಲೇಯರು 10 mm ಅಥವಾ 8 ಹಾಕಿದಾಗ. ಇದು 12 mm ತೊಗೊಂಡ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಲೋಡಿಂಗಿಗೆ ಫಿಕ್ಸ್ ಆಗಿರುತ್ತೆ. ಅಂದರೆ ನಾವು ಹಾಕೋ ಡಿಸೈನ್ಗೂ ಅಷ್ಟೇ, ಇದಕ್ಕೂ ಕರೆಕ್ಟಾಗಿರುತ್ತೆ. ಲೋಡಿಂಗ್ ಥ್ರೆಡ್ಡು ಅಷ್ಟೇ, ನೀವು ಫಸ್ಟು ಒಂದೇ ಕಲರಲ್ಲಿ ಹಾಕ್ತೀನಿ ಅನ್ನೋ ಹಾಗಿದ್ದರೆ ಡೈರೆಕ್ಟಾಗಿ ಹಾಕ್ಕೊಂಡು ಬರ್ಬೋದು. ಇಲ್ಲ ನಾನು ಇದರಲ್ಲಿ 2 ಕಲರ್ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಅಂದರೂ ಕೂಡ ನೀವು ಗ್ಯಾಪ್ ಬಿಟ್ಟು ಎಷ್ಟು 1 ಇಂಚ್ ಬಿಡ್ತಿರೋ, ಅರ್ಧ ಇಂಚ್ ಬಿಡ್ತಿರೋ, ಇಷ್ಟೇ ಅಂತ ಇದರಲ್ಲಿ ಕಂಪಲ್ಸರಿ ಇಲ್ಲ. ಅರ್ಧ ಇಂಚು, 1 ಇಂಚು, 3/4 ಇಂಚು ನಿಮ್ಮ ಡಿಸೈನ್ ನಿಮಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಅನ್ನೋದು ನೋಡಿಕೊಂಡು ನೀವು ಇದನ್ನು ಹಾಕ್ಕೋಬೇಕಾಗತ್ತೆ. ಈ ಸೆಕೆಂಡ್ ಲೈನ್ ಏನು ಹಾಕ್ತಿರ್ತೀರ ನೀವು, ಆದಷ್ಟು ಅದನ್ನು ಅಷ್ಟೇ ಫಸ್ಟ್ನೇ ಲೈನಲ್ಲಿ ಏನು ಹಾಕಿರ್ತೀರ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಹಾಕಬೇಕಾಗುತ್ತೆ. ಈಗ ಎಕ್ಸಾಂಪಲ್ ನೋಡಿ, ನಾನಿದು ಮೆಹಂದಿ ಕಲರ್ ಏನು ಹಾಕಿದ್ದೀನಿ, ಇದನ್ನೇನಾದ್ರೂ ಅಗಲ ಅಂದರೆ 3.5 ನಂಬರಲ್ಲಿ ಹಾಕಿ, ನೆಕ್ಸ್ಟ್ ನೀವೇನಾದರೂ ಇದು ಮೆರೂನ್ ಕಲರಲ್ಲಿ ಹಾಕ್ತಾ ಇರುವಂಥದ್ದನ್ನು ಏನಾದರೂ 4ನೇ ನಂಬರ್ಗೆ ಹಾಕಿದ್ರಿ ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ನೀವು ಇದ್ರ ಮುಂದಕ್ಕೆ ಏನು ವರ್ಕ್ ಮಾಡ್ತೀರಾ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಇದರಲ್ಲಿ ಏನು ಮಾಡ್ಬೋದು ಅಂದರೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು, ಅಂದರೆ ನಂಬರ್ ಸೆಟ್ಟಿಂಗ್ ಮಾಡ್ಕೋಬಹುದು. ಈಗ ನೀವು 3ನೇ ನಂಬರ್ಗೆ ಹಾಕಿದ್ರಿ, ಈ 12 mm ಥ್ರೆಡ್ಡಿಂದ ನೀವು ಲೋಡಿಂಗ್ ಮಾಡ್ತಾಯಿದ್ರೆ ನಂಬರ್ 3ಗೆ ಸೆಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಕರೆಕ್ಟಾಗಿ ಲೋಡಿಂಗ್ ಅನ್ನೋದು ಸರಿ ಬರುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಒಂದು ಕಲ್ಲರು 3ನೇ ನಂಬರು, ಇನ್ನೊಂದು ಕಲ್ಲರು 3.5 ಅಥವಾ 4 ನಂಬರ್ ಹೀಗೆಲ್ಲ ಹಾಕಿದ್ರಿ ಅಂದರೆ ನೀವು ನೆಕ್ಸ್ಟು ಬಾಲ್ ಚೈನು, ಸ್ಟೋನ್ ಚೈನ್ ಏನು ಹಾಕ್ತಿರ್ತೀರ ಅದರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಒಂದೇ ನಂಬರ್ನ ಮೇಂಟೈನ್ ಮಾಡೋದು ಕಲಿಬೇಕಾಗತ್ತೆ. ಇದನ್ನೆಲ್ಲ ನೀವು ಕರೆಕ್ಟಾಗಿ ಮೈಂಡಲ್ಲಿ ಫಿಕ್ಸ್ ಇಟ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ವರ್ಕ್ ಹಾಕೋದು ಇಷ್ಟು ಈಸಿನಾ ಅಂತ ನೀವೇ ಹೇಳ್ತೀರಾ. ಆನಂತರ ನೀವು ಬಾಲ್ ಚೈನ್, ಸ್ಟೋನ್ ಚೈನ್ ಏನು ಹಾಕ್ತಿರ್ತೀರ ಅದನ್ನು ಆದಷ್ಟು ನೀವು ಒಂದೇ ಸಲಿಗೆ 3 ಹಾಕೋದಕ್ಕೆ ಟ್ರೈ ಮಾಡಿ. ವೇಸ್ಟಲ್ಲಿ ನೀವು ಏನು ಮಾಡಬೇಕು, ವೇಸ್ಟ್ ಬಟ್ಟೆಯಲ್ಲಿ ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಏನಂದರೆ,
ಬಾಲ್ ಚೈನಲ್ಲಿ 2-3 ಥರ ಸೈಜ್ ಇರುತ್ತೆ. ನೀವು ಫುಲ್ ಝೀರೋ ಬಾಲ್ ಚೈನ್ ತೊಗೊಂಡ್ರಿ ಅಂದರೆ ನಂಬರ್ 4ಕ್ಕೆ ನೀವು ಸೆಟ್ ಮಾಡಿ ಹಾಕಿದ್ರಿ ಅಂದರೆ ನಿಮಗೆ ಎಲ್ಲೂ ಅಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಮೇಲೆ ನೀಡಲ್ ಬೀಳಲ್ಲ. ಹಾಗೆಯೇ ಹೊರಗಡೆ ಕೂಡ ಹೋಗಲ್ಲ, ಅದು ಆಚೆ ಈಚೆ ಕೂಡ ಆಗಲ್ಲ. ಆ ರೀತಿಯಲ್ಲಿ ಆಗಬಾರ್ದು. ಅಂದರೆ ನೀವು ಯಾವುದು ಬಾಲ್ ಚೈನ್ ತೊಗೊಂಡಿರ್ತೀರ ಅಥವಾ ಸ್ಟೋನ್ ಚೈನಲ್ಲೂ ಕೂಡ ನಿಮಗೆ ಸೈಜು ಬೇರೆ ಬೇರೆ ಇರ್ತವೆ. ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫಸ್ಟಿಗೆ ನೋಡಬೇಕಾಗತ್ತೆ ಈ ಬಾಲ್ ಚೈನಿಗೆ. ಅಂದರೆ ಆ ವೀಲ್ ಏನಿರುತ್ತೆ ಕೈಯಲ್ಲಿ ತಿರುಗಿಸಿ ನೋಡಿದಾಗ ನಮಗೆ ಇದಕ್ಕೆ ಯಾವ ಸೈಜಿ ಯಾವ ನಂಬರ್ಗೆ ಆದರೆ ಈ ಬಾಲ್ ಚೈನಿಗೆ ಸೆಟ್ ಆಗುತ್ತೆ. ಬರೀ ಬಾಲ್ ಚೈನ್ ಆ್ಯಡ್ ಮಾಡ್ತಾ ಇದ್ದರೆ ನಾನು ಹೇಳ್ತಾ ಇರೋದು, ಈಗ ಬರೀ ನೀವು ಬಾಲ್ ಚೈನ್ ಅಷ್ಟೇ ಹಾಕ್ತಾ ಇದ್ದೀರಾ ಅಂತಂದರೆ 1.5 ನಂಬರೇ ಕರೆಕ್ಟಾಗಿರುತ್ತೆ. ಬರೀ ಸ್ಟೋನ್ ಚೈನ್ ಹಾಕ್ತೀನಿ ಅಂದರೆ ನಂಬರ್ 2 ಕರೆಕ್ಟಾಗಿರುತ್ತೆ. 3 ಕೂಡಿಸಿ ನಾನು ಹಾಕ್ತೀನಿ ಅಂತ ಅಂದರೆ ನಂಬರು 4ಕ್ಕೆ ಹಾಕಬೇಕಾಗತ್ತೆ. ನೀವೇನಾದರೂ ಫಸ್ಟಿಗೆ ಬರೀ ಬಾಲ್ ಚೈನು ಸ್ಟೋನ್ ಚೈನ್ ಎರಡನ್ನೇ ಹಾಕಿ ಈಗ ನಾನು ಹಾಕ್ತಾಯಿದ್ದೀನಲ್ಲ ಈ ಥರ ಬಾಲ್ ಚೈನ್ ಸಪ್ರೇಟ್ ಹಾಕ್ತೀನಿ ಅಂತಂದರೆ 2.5 ನಂಬರಲ್ಲಿ ನೀವು ಏನು ಮಾಡ್ಬೋದು, ಬರೀ ಬಾಲ್ ಚೈನು ಸ್ಟೋನ್ ಚೈನ್ ಹಾಕಿ ನಂತರ 1.5 ನಂಬರ್ಗೆ ನೀವು ಬರೀ ಬಾಲ್ ಚೈನ್ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇದರಿಂದ ಯಾವುದೇ ರೀತಿ ನೀಡಲ್ ಕಟ್ಟಾಗೋದು ಅಥವಾ ಆಚೆ ಈಚೆ ಬಾಲ್ ಚೈನ್ ಸ್ಟೋನ್ ಚೈನ್ ಬರೋದು ಈ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದಂದರೆ 4ನೇ ಟಿಪ್ ಏನಪ್ಪ ಅಂತಂದರೆ, ನೀವು ಇದೆಲ್ಲ ಮೊದಲು ಬೇಸಿಕ್ ಡಿಸೈನ್ನ ಮುಗಿಸ್ಕೊಂಡ್ಮೇಲೆ ನೀವು ಯಾವ ಥರ ಡಿಸೈನ್ ಹಾಕ್ತೀರಾ ಅನ್ನೋದನ್ನು ನೀವು ಒಂದು ಕಡೆ ಡ್ರಾಯಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ವೇಸ್ಟಲ್ಲಿ 1-2 ಇಂಚ್ವರೆಗಾದ್ರೂ ನೀವು ಹಾಕುವಂಥ ಡಿಸೈನ್ನ ಟ್ರಯಲ್ ಮಾಡಿ ವೇಸ್ಟ್ ಬಟ್ಟೆಯಲ್ಲಿ. ಆಮೇಲೆ ಈ ರೀತಿ ನೀವು ಕರ್ವ್ ಹಾಕಬೇಕಿದ್ರೆ ಆದಷ್ಟು ಹೊಸದಾಗಿ ನಿಮಗಿನ್ನೂ ಕರೆಕ್ಟಾಗಿ ನನಗೆ ಗೊತ್ತಾಗಲ್ಲ, ನನಗೆ ಮಾರ್ಕ್ ಹಾಕ್ಕೊಂಡೇ ಮಾಡಬೇಕು ಅಂತ ಅನ್ನೋರಾದರೆ ನೀವೇನು ಮಾಡಿ, ಚಿಕ್ಕದಾಗಿ 1 ಇಂಚು ಅಥವಾ ಅರ್ಧ ಇಂಚು, 3/4 ಇಂಚು ಈ ರೀತಿಯಾಗಿ ಚಿಕ್ಕದಾಗಿ ಪ್ಯಾಟ್ರನ್ಸ್ನ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಯಾವ ಸೈಜಿಗೆ ನೀವೇನು 1 ಇಂಚ್ ಗ್ಯಾಪ್ವರೆಗೂ ಹಾಕ್ತೀರಾ ಅಥವಾ 3/4 ಇಂಚಿಗೆ ಹಾಕ್ತೀರಾ ಅಥವಾ ಅರ್ಧ ಇಂಚಿಗೆ ಹಾಕ್ತೀರಾ, ನಿಮ್ಮ ಡಿಸೈನ್ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಒಂದಷ್ಟು ಪ್ಯಾಟ್ರನ್ಸ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸ್ ಆಗಿದ್ದರೆ ನನಗಿನ್ನೂ ಪ್ಯಾಟ್ರನ್ ಕಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ನೀವೇನಾದರೂ ಕಮೆಂಟ್ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರ ಒಂದು ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕಾದ್ರೆ ಯಾವ ಥರ ಎಲ್ಲ ಪ್ಯಾಟ್ರನ್ಸ್ ಬರ್ತವೆ ಅನ್ನೋದನ್ನು ನಾನು ಆದಷ್ಟು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದರೆ ಖಂಡಿತ ನಾನು ಆ ವಿಡಿಯೋನ ಹಾಕ್ತೀನಿ. ಹೇಳಿದ್ನಲ್ಲ, ಈ ಕರು ಲೈನ್ ಏನು ಹಾಕ್ತಿರ್ತೀರ ಇದನ್ನು ಅಷ್ಟೇ ನೀವು ಡಬಲ್ ಲೇಯರಲ್ಲಿ ಹಾಕ್ಕೋಬೇಕಾಗತ್ತೆ. ಆಗಿದ್ದಾಗ ನಿಮಗೆ ಗೋಲ್ಡ್ ಕಲರಲ್ಲಿ ಏನು ಹಾಕ್ತಿರ್ತೀರ ಅದು ತಿಕ್ಕಾಗಿ ನೀಟಾಗಿ ಕಾಣಿಸುತ್ತೆ. ಆದಷ್ಟು ಈ ಥರ ಗೋಲ್ಡಲ್ಲಿ ನಾವು ಏನಾದರೂ ಡಿಸೈನ್ ಮಾಡ್ತಾ ಇದ್ದರೆ ಸ್ವಲ್ಪ ತಿಕ್ಕಾಗಿ ಹಾಕೋದ್ರಿಂದ ಡಿಸೈನ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ. ನೀವು ಬಿಗಿನರ್ಸ್ ಏನಾದರೂ ಒಂದೊಂದು ಲೀಫಲ್ಲಿ ಹೆಚ್ಚು ಕಡಿಮೆ ಮಿಸ್ಟೇಕ್ ಮಾಡ್ತಾ ಇದ್ದರೂ ಕೂಡ ಅದರಿಂದ ಅದು ಕವರ್ ಆಗುತ್ತೆ. ಇನ್ನು ಲಾಸ್ಟ್ ಫೈನಲ್ 5ನೇ ಟಿಪ್ ಏನಪ್ಪ ಅಂತ ಅಂದರೆ, ನೀವು ಹಾಕುವಂಥ ಡಿಸೈನ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನಿಮಗೆ ಗ್ಯಾಪ್ ಅನ್ನೋದು ಎಲ್ಲೂ ಜಾಸ್ತಿ ಗ್ಯಾಪ್ ಕಾಣಿಸ್ಬಾರ್ದು. ಹಂಗಂತ ತುಂಬ ಎಲ್ಲ ಕಡೆ ಕಚಿಪಿಚಿ ಅಂತ ಕೂಡ ಫಿಲ್ ಮಾಡಬಾರ್ದು. ಆದಷ್ಟು ನೋಡ್ಕೋಬೇಕಾಗುತ್ತೆ. ಈಗ ನನಗೆ ಈ ಫ್ಲವರಿಗೆ ಎಷ್ಟು ಬೇಕಾಗುತ್ತೆ ಅಂದರೆ ನೀವು ಅಂದಾಜು 1.5 ಇಂಚ್ವರೆಗೂ ನೀವು ಡಿಸೈನ್ ಮಾಡ್ತೀರಾ ಅಥವಾ ಶೋಲ್ಡರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾವು ಮಾಡೋ ಅಂಥ ಡಿಸೈನು. ಈಗ ನಾನು ಏನಿದು ವರ್ಕ್ ಹಾಕ್ತಾಯಿದ್ದೀನಿ ಇದು 1.5 ಇಂಚು ಬರುವಂಥ ಡಿಸೈನ್. ಇದು ಆಲ್ಮೋಸ್ಟ್ 1.5-1.75ವರೆಗೂ ಹಾಕ್ತಾರೆ. ಸಿಂಪಲ್ ಅಂದರೆ 1 ಇಂಚ್ವರೆಗೂ, ಅಂದರೆ ಬಾಲ್ ಚೈನ್ ಸ್ಟೋನ್ ಚೈನು ಲೋಡಿಂಗ್ ಏನೂ ಇರೋದಿಲ್ಲ. ಹಾಗೆ ಸ್ಯಾಟಿನ್ ಲೈನ್ ಹಾಕ್ಕೊಂಡು ಒಂದು ಫ್ಲವರು ಅಥವಾ ಒಂದು ಲೀಫ್ದು ಏನೋ ಒಂದು ಡಿಸೈನ್ ಹಾಕಿದ್ವಿ ಅಂದರೆ 1.25-1 ಇಂಚ್ವರೆಗೂ ಇರುತ್ತೆ. ನೀವೇನಾದರೂ ಈ ಥರ ಎಲ್ಲ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕ್ತೀನಿ ಲೋಡಿಂಗ್ ಮಾಡ್ತೀನಿ ಅನ್ನೋ ಹಾಗಿದ್ದರೆ ನಿಮಗೆ 1.5-1.75 ಲಾಸ್ಟ್ ಅಂದರೆ 2 ಇಂಚ್ವರೆಗೂ ಡಿಸೈನ್ನ ಮಾತ್ರ ನೀವು ತೆಗಿಬೇಕಾಗತ್ತೆ. 2.5 ಇಂಚು ಈ ಥರ ಎಲ್ಲ ಹೋದ್ರಿ ಅಂದರೆ ಏನಾಗುತ್ತೆ, ತುಂಬಾ ಓವರ್ ಆಗಿಬಿಡುತ್ತೆ. ಅದು ಡಿಸೈನ್ ಕೂಡ ಅಷ್ಟು, ಏಕೆಂದರೆ 2 ಇಂಚ್ವರೆಗೂ ಮೇಲೆ ಹೋಯ್ತು ಅಂತಂದರೆ ನೀವೇ ಬೇಕಿದ್ದರೆ ನೋಡಿ, ಒಂದೊಂದು ಫ್ಲವರ್ ಆಯಿತು ಒಂದೊಂದು ಲೀಫ್ ಆಯಿತು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಆದಷ್ಟು ಚಿಕ್ಕದಾಗಿ ಹಾಕೋದಕ್ಕೆ ಟ್ರೈ ಮಾಡಿದ್ರಿ ಅಂದರೆ
ಈಗ ಈ ಡಿಸೈನ್ ನಾನು ಏನು ಹಾಕ್ತಾಯಿದ್ದೀನಿ ಇದನ್ನೇ ನಾವು 2 ಇಂಚ್ವರೆಗೂ ತರ್ಬೋದು, 2.5 ಇಂಚ್ವರೆಗೂ ತರಬಹುದು, 1.5 ಇಂಚಿಗೂ ಕೂಡ ತರ್ಬೋದು. ಈಗ ನಾನು ಹಾಕಿರೋದು ಏನಿದೆ ಇದು 1.5 ಇಂಚ್. ನಾನು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಹೇಳೋದೇನಿದ್ರು 1.5ಗೆ ನೀವು ಯಾವುದೇ ಡಿಸೈನ್ ಹಾಕ್ತಾಯಿದ್ರು 1.5 ಇಂಚ್ ಅಂದರೆ 1.5 ಇಂಚ್ ಅಂದರೆ ಅಗಲ ನಾನು ಹೇಳ್ತಾ ಇರೋದು. 1.5 ಇಂಚಿಗೆ ಬಂತು ಅಂದರೆ ಇನ್ನು ಈ ಕಡೆಗೆ ನಮಗೆ 1 ಇಂಚ್ ಗ್ಯಾಪ್ ಇರುತ್ತೆ. ಅಂದರೆ ಸ್ಲೀವ್ ಜಾಯಿಂಟ್ ಮಾಡೋದಕ್ಕೆ ನಮಗೆ ಇನ್ನೂ 1 ಇಂಚ್ ಗ್ಯಾಪ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, 1.5 ಇಂಚಿಗೆ ಆದಷ್ಟು ಒಂದು ಲೈನ್ನ ಹಾಕ್ಕೊಂಬಿಡಿ. ಲೈನ್ ಹಾಕ್ಕೊಂಡಾಗ ನಿಮ್ಗೇನಾಗುತ್ತೆ, ಅದು ಅಲ್ಲಿಗೆ ಆ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ನಾವು ಸ್ಟಾರ್ಟಿಂಗ್ ಲೈನ್ ಏನು ಹಾಕಿರ್ತೀವಿ ಅಂದರೆ ಸ್ಯಾಟಿನ್ ಸ್ಟಿಚ್ ಏನು ಹಾಕಿರ್ತೀವಿ ಅಲ್ಲಿಂದ ಆ ಡಿಸೈನ್ ಎಂಡ್ ನಮಗೆ 1.5 ಇಂಚ್ ಮಾತ್ರ ಇರಬೇಕು. ಆಗ ನಿಮಗೆ ಆ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೀವು ಹಾಕೋದು ಫ್ಲವರ್ ಆಯಿತು, ಲೀಫ್ ಆಯಿತು, ಏನೇ ಹಾಕಿದ್ರೂ ಅಷ್ಟೇ ಒಂದೇ ಮಾರ್ಜಿನ್ ಬರೋ ಹಾಗೆ ಸೆಟ್ ಮಾಡ್ಕೋಬೇಕು ಅಂತಂದರೆ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು ನೀವು. ಈಗ ಈ ಥರ ಈಗ ನಾನು ಲೀಫ್ ಹಾಕ್ತಾ ಇದ್ದೀನಲ್ಲ, ಇದನ್ನು ನಂಬರ್ಸ್ಗೆ ಸೆಟ್ ಮಾಡಿ ಹಾಕೋಕ್ಕಂತೂ ಖಂಡಿತ ಬರೋದಿಲ್ಲ. ಇದನ್ನು ನೀವೇನು ಪೆಡಲ್ ಬ್ರೇಕ್ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರ, ಇದು ಯಾವ ನಂಬರ್ಗೆ ಹೋಗ್ತಾ ಇದೆ, ಯಾವ ನಂಬರಲ್ಲಿದೆ ಅಂತ. ಯಾಕೆಂದರೆ ನೀವು ಪದೇ ಪದೇ ಅದು ನೋಡೋಕ್ಕಂತೂ ಆಗಲ್ಲ. ಇದೇ ನಂಬರ್ಗೆ ನಾನು ಹಾಕ್ತಾಯಿದ್ದೀನಿ ಅಂತ ಖಂಡಿತ ನೋಡೋಕ್ಕೆ ಬರಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಈ ನಂಬರಲ್ಲಿ ಈ ಸೈಜಿಗೆ ಬರುತ್ತೆ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡುವಾಗಲೇ ನೀವು ಮೈಂಡಿಗೆ ತಗೊಂಡ್ರಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಎಲ್ಲೂ ಫೇಲ್ ಆಗೋದಿಲ್ಲ. ತುಂಬಾ ನೀಟಾಗಿಯೂ ಬರುತ್ತೆ, ಅಷ್ಟು ಚೆನ್ನಾಗಿ ಕೂಡ ಕಾಣಿಸುತ್ತೆ. ಆದಷ್ಟು ಎಲ್ಲೂ ಗ್ಯಾಪ್ ಜಾಸ್ತಿ ಬಿಡ್ದಿರ, ಆಮೇಲೆ ಹಂಗಂತ ತುಂಬ ಕಚಿಪಿಚಿ ಫುಲ್ಲು ಫಿಲ್ಲಿಂಗ್ ಮಾಡಿದ್ರೂ ಕೂಡ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಈ ಡಿಸೈನ್ ಅನ್ನೋದು ನಿಮಗೆ ಎಷ್ಟು ಹಾಕಿದ ತಕ್ಷಣ ನೋಡೋಕ್ಕೆ ಚೆನ್ನಾಗಿರಬೇಕು, ಆಗಿದ್ದರೆ ಮಾತ್ರ ನಾವು ಹಾಕ್ಕೊಡೋಂಥ ವರ್ಕು ಹೇಗಿದ್ದರೂ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಇನ್ನೂ ಒಂದು ಏನು ಎಕ್ಸ್ಟ್ರಾ ಅಂತ ಅಂದರೆ ನೀವು ಕಲರ್ ಕಾಂಬಿನೇಷನ್ನ ತುಂಬಾ ಇದರಲ್ಲಿ ನೋಡ್ಕೋಬೇಕಾಗತ್ತೆ. ಯಾವುದೋ ಕಲರ್ಗೆ ಯಾವುದೋ ಕಲರ್ ಹಾಕಿದ್ರಿ ಅಂದರೆ ಇದು ಇವೆರಡು ಈಗ ಅಂದಾಜು ನೋಡಿ, ಗ್ರೀನು ರೆಡ್ಡು ಹಾಕಿದ್ವಿ ಅಂದರೆ ಯಾವ ಕಲರ್ಗಾದರೂ ಅಷ್ಟೇ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಆ ಕಲರ್ ಎದ್ದು ಕಾಣಿಸುತ್ತೆ ಅಂತ ಈಗ ನಾನು ಹಾಕ್ತಾ ಇರೋದು ಇದು ಮೆಹಂದಿ ಕಲರು, ಹಾಗೆಯೇ ಮೆರೂನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಈ ಸ್ಯಾರಿ ಈ ಕಲರ್ ಇರೋದ್ರಿಂದ ಮಾತ್ರ ನಾನು ಈ ಕಲರ್ನ ಹಾಕ್ತಾಯಿದ್ದೀನಿ. ನೀವೇನಾದರೂ ಬೇರೆ ಕಲರು ಅಥವಾ ನೆವಿ ಬ್ಲೂ ಇರುತ್ತೆ, ಪರ್ಪಲ್ ಇರುತ್ತೆ, ಈ ಥರ ಸ್ಯಾರಿಗೆ ನೀವೇನಾದರೂ ಈ ಥರ ಗ್ರೀನು ಆಮೇಲೆ ಈ ಥರ ರೆಡ್ ಈ ಥರ ಎಲ್ಲ ಮಾಡಿದ್ರಿ ಅಂದರೆ ತುಂಬಾ ಅಪೋಸಿಟ್ ಆಗುತ್ತೆ. ಅದಕ್ಕೂ ಒಂಚೂರು ಚೆನ್ನಾಗಿರಲ್ಲ. ನಿಮಗೆ ಸ್ಯಾರಿಯಲ್ಲಿ ಒಂದಾದರೂ ಫ್ಲವರು ಅಥವಾ ಬಾರ್ಡ್ರಲ್ಲಾಗಲಿ ಅಥವಾ ಒಂದು ಬುಟ್ಟ ಏನಾದರೂ ಒಂದು ಕಲ್ಲರು ಕಾಣಿಸೋ ರೀತಿ ಇರುತ್ತೆ. ಖಂಡಿತವಾಗ್ಲೂ ಒಂದು ಬಾರ್ಡ್ರ್ ಸ್ಯಾರಿ ಅಂದರೆ ಒಂದೊಂದರಲ್ಲಿ ಏನಾಗುತ್ತೆ, ತುಂಬಾ ಹೈಲೈಟ್ ಇರೋದಿಲ್ಲ ಒಂದೊಂದು ಕಲ್ಲರು. ಅದನ್ನು ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಬೇಕಾಗತ್ತೆ. ನೀವು ಯಾವುದೇ ವರ್ಕ್ನ ಹಾಕಬೇಕಿದ್ರೆ ಸೀರೆ ನೋಡ್ದಿರ ಖಂಡಿತವಾಗ್ಲೂ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಯಾವ ಬ್ಲೌಸ್ಗೆ ವರ್ಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಕಂಪಲ್ಸರಿ ಆ ಸ್ಯಾರಿನ ನೋಡಿದ ತಕ್ಷಣ ನೀವು ಅದಕ್ಕೆ ಯಾವ್ಯಾವ ಕಲರ್ ಬೇಕಾಗುತ್ತೆ ಅಂತ ಆ ಬ್ಲೌಸಲ್ಲಿ ಸುತ್ತಿ ಇಟ್ಬಿಟ್ರಿ ಅಂದರೆ ನೀವು ಇನ್ನೂ 1 ವಾರ 15 ದಿವಸ ಮುಂದಕ್ಕೆ ಹೋಗಿ ನೀವು ವರ್ಕ್ ಹಾಕಿದ್ರೂ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಹಾಗಾಗಿ ಆದಷ್ಟು ಕಲರ್ ಕಾಂಬಿನೇಷನ್ನು ಅಷ್ಟೇ ನೀವು ಇಂಪಾರ್ಟೆಂಟ್ ಆಗುತ್ತೆ, ನೋಡಲೇಬೇಕಾಗುತ್ತೆ. ಈಗ ಇನ್ನೂ ಒಂದು ಏನಪ್ಪ ಅಂತಂದರೆ ಸ್ಯಾರಿ ಬಾರ್ಡರು, ಸೆರಗು, ಬ್ಲೌಸು ಎಲ್ಲ ಸೇಮ್ ಕಲರಲ್ಲೇ ಇರುತ್ತೆ. ಒಂದೊಂದು ಬಾರ್ಡ್ರ್ ಸ್ಯಾರಿ ತುಂಬಾ ಬರ್ತಾ ಇರ್ತವೆ ನಮಗೂ ಕೂಡ ಆ ಥರ. ಆ ರೀತಿ ಇದ್ದಾಗ ಯಾವ ಥರ ಮಾಡ್ಬೋದು, ಈಗ ಎಕ್ಸಾಂಪಲ್ ನೋಡಿ, ಇದು ಲೈಟಾಗಿ ನೆವಿ ಬ್ಲೂ ಇದೆ ಅಂದ್ಕೊಳ್ಳಿ. ಆ ಬ್ಲೂಗೆ ನಮಗೆ ಯಾವ ಕಲರ್ ಹಾಕಿದ್ರೆ ಸೂಟ್ ಆಗುತ್ತೆ ಅಂದರೆ ಯಾವುದೇ ಆಯಿತು ಡಾರ್ಕ್ ಕಲರ್ ಹಾಕೋಕ್ಕೆ ಹೋಗಬಾರ್ದು. ಅದಕ್ಕೇನು ಮಾಡಬೇಕು, ನೀವು ಲೈಟ್ ಕಲರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಒಂದು ಗ್ರೇ ಕಲರಲ್ಲಿದೆ ಅಂತ ಅಂದ್ಕೊಳ್ಳಿ. ಈಗ ಗ್ರೇ ಇತ್ತು ಅಂದರೆ ನಿಮಗೆ ಗ್ರೇಗೂ ನೀವೇನಾದರೂ ಗ್ರೇ ಕಲರ್ಗೆ ಹೋಗಿ ರೆಡ್ ಹಾಕಿದ್ರೆ ತುಂಬಾ ಓವರ್ ಆಗಿಬಿಡುತ್ತೆ. ಅದೇ ನೀವೇನು ಮಾಡಬೇಕಾಗುತ್ತೆ, ಗ್ರೇಗೆ ಲೈಟಾಗಿರೋ ಅಂಥ ಕ್ರೀಮ್ ಕಲರ್ ಹಾಕ್ಬೋದು, ವೈಟು ಅಂದರೆ ಫುಲ್ ವೈಟ್ ಅಲ್ಲ, ಹಾಫ್ ವೈಟ್ ಹಾಕ್ಬೋದು. ಈ ಥರ ಎಲ್ಲ ನೀವು ಈಗ ಲೈಟ್ ಪಿಂಕ್ ಬಂತು ಅಂದ್ಕೊಳ್ಳಿ, ಲೈಟ್ ಪಿಂಕು ಫುಲ್ಲು ಸ್ಯಾರಿ ಬ್ಲೌಸ್ ಎಲ್ಲ ಒಂದೇ ಥರ ಇತ್ತು ಅಂತ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಲೈಟ್ ಪಿಂಕಿಗೆ ಲೈಟ್ ಬ್ಲೂ ಹಾಕ್ಬೋದು. ಆ ರೀತಿ ಒಂದು ಸ್ವಲ್ಪ ಅಂದ್ರೇನು ನಮಗೆ ಮೇಯ್ನ್ ಸ್ಯಾರಿ ಕಲ್ಲರು ಹೈಲೈಟ್ ಆಗಬೇಕು. ಎಲ್ಲೋ ಒಂದು ಕಲರ್ ಮಾತ್ರ
ಆ ರೀತಿ ಮಿಕ್ಸ್ ಇರುವಂಥದ್ದು ಹಾಕಬೇಕಾಗುತ್ತೆ. ಆ ರೀತಿ ಹಾಕಿದಾಗ ಖಂಡಿತವಾಗ್ಲೂ ನಿಮಗೆ ವರ್ಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ವರ್ಕ್ ಹಾಕೋದು ಈಸಿನೇ ಅಂತ ಅನಿಸುತ್ತೆ. ಲಾಸ್ಟ್ ಫೈನಲ್ ಎಕ್ಸ್ಟ್ರಾ ಇನ್ನೂ ಒಂದು ಟಿಪ್ಸ್ ಏನಂದರೆ, ಖಂಡಿತವಾಗ್ಲೂ ಹೇಳ್ತೀನಿ, ಆವಾಗಲೇ ನೀವು ಥ್ರೆಡ್ನೆಲ್ಲ ರಿಮೂವ್ ಮಾಡಿದ್ರಿ ಅಂದರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಆದಷ್ಟು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈಗ ನಾನೇನು ತೋರಿಸ್ತಾ ಇದ್ದೀನಿ ವರ್ಕ್ನ ಸಿಂಪಲ್ಲಾಗಿ ಬಿಗಿನರ್ಸ್ ಹಾಕುವಂಥದ್ದೇ. ಆದಷ್ಟು ನೀವು ಕೂಡ ಟ್ರೈ ಮಾಡಿ. ನಾನು ಹೇಳಿದ್ದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆಯೇ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆ, ನೀವು ಹೇಳಿರೋದು ನಮಗೆ ಇಷ್ಟ ಆಯಿತು ಅಂತ. ಫ್ರೆಂಡ್ಸ್ ಆಗಿದ್ದರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.